ನಿಫ್ಟಿದಾಗ 20 ವರ್ಷದಿಂದ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ರೆ ಇವತ್ತು ನಿಮ್ಮ ಕಡೆ 14 ಲಕ್ಷ ರೂಪಾಯಿಗಿಂತನೂ ಹೆಚ್ಚು ರೊಕ್ಕ ಇರ್ತಿದ್ವು. 1 ಲಕ್ಷ ರೂಪಾಯಿ 20 ವರ್ಷದಿಂದ ನೀವು ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಪ್ರಕಾರ ಏಷ್ಯನ್ ಪೇಂಟ್ ಶೇರ್ನ ಹೂಡಿಕೆ ಮಾಡ್ರೆ ನಿಮ್ಮ ಬಳಿ 49 ಲಕ್ಷ ರೂಪಾಯಿಗಿಂತನೂ ಹೆಚ್ಚು ರೊಕ್ಕ ಇರ್ತಿದ್ವು. ಬರೀ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಹೂಡಿಕೆ ಮಾಡಿದ್ರಿಂದ ಯಾವ ಥರ ರಿಟರ್ನ್ನಾಗ ಡಿಫ್ರೆನ್ಸ್ ಉಂಟಾತಂತ ನೀವು ನೋಡ್ಬೋದು. ಅದ ಕಾರಣ ಇವತ್ತಿನ ವಿಡಿಯೋನಾಗ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಇದೇನು ಬುಕ್ ಐತೆ ಆ ಬುಕ್ ಸಮ್ಮರಿ ಅದ್ರಾಗ ಏನೇನು ಸ್ಟ್ರಾಟಜಿ ಹೇಳ್ಯಾರಂತ ಎಲ್ಲ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ. ಭಾರತದಾಗ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ 2018 ಭಾಳ ಫೇಮಸ್ ಆತ. ಏನು ಸೌರಭ್ ಮುಖರ್ಜಿ ಅವ್ರು ಇದಾರ ಅವರ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಒಂದು ಬುಕ್ ಪಬ್ಲಿಷ್ ಮಾಡಿದ್ರು 2018. ಆ ಬುಕ್ದ ಕಾಪಿಗಳು ಭಾಳ ಸೇಲ್ ಅದು, ಭಾಳ ಜನ ಆ ಸ್ಟ್ರಾಟಜಿಯನ್ನು ಫಾಲೋ ಮಾಡತ್ರ. ಅದ ಕಾರಣ ಭಾರತದಾಗಿದ್ದ ಪಾಪ್ಯುಲರ್ ಐತಂತ ನಾವು ಅನ್ಬೋದು ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್. ಬಟ್ ಇದು ಭಾರತದವ್ರು ಕಂಡು ಹಿಡ್ದಿಲ್ಲ, ಇದು ಐಡಿಯಾ US ವೀಕ್ಷಕರೇ ಇಂಟ್ರಡ್ಯೂಸ್ ಮಾಡಿದಾರಂತ ನಾವು ಅನ್ಬೋದು. 1950 US ರಾಬರ್ಟ್ ಕೆರೆಬಿ ಅಂತ ಒಬ್ರ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇದ್ರ. ಅವಾಗ ಒಬ್ರು ಕ್ಲೈಂಟ್ ಇವ್ರ ಕಡೆ ಬಂದ್ರ, ರೋಬೋಟ್ ಕರ್ಬಿ ಅವ್ರ ಕಡೆ ಬಂದ ನಂಗೆ ಸ್ವಲ್ಪ ಅಡ್ವೈಸ್ ಕೊಡ್ರಿ, ಹೂಡಿಕೆ ಮಾಡೋದೈತೆ ನಂಗೆ ಸ್ಟಾಕ್ ಮಾರ್ಕೆಟ್ನಾಗ ಅಂತ ಅವ್ರ ಕಡೆ ಫೀಸ್ ಕೊಟ್ಟು ವೀಕ್ಷಕರೇ ಅಡ್ವೈಸರ್ ತಗೊಳ್ಳೋಣ. ರೋಬೋಟ್ ಕರ್ಬಿ ಅವರ ಕೆಲವೊಂದು ಸ್ಟಾಕ್ಗಳನ್ನು ಹೇಳಿರ. ಆ ವ್ಯಕ್ತಿ ಅಥವಾ ಆ ಕ್ಲೈಂಟ್ ಆ ಸ್ಟಾಕ್ಗಳನ್ನು ತೊಗೊಂಡು ಹೋಗಿ ಮನೆಗೆ ಹೋಗಿ 2 ಪೋರ್ಟ್ಫೋಲಿಯೋ ಮಾಡಿದ. ಒಂದು ಅವ್ನ ವೈಫದ ಪೋರ್ಟ್ಫೋಲಿಯೋ, ಒಂದು ಅವ್ರದನ್ನ. 2 ವೀಕ್ಷಕರೇ ಪೋರ್ಟ್ಫೋಲಿಯೋನಾಗ ಸೇಮ್ ಏನು ಹೇಳಿರೋ ರೋಬೋಟ್ ಕರ್ಬಿ ಅವರು ಅವ ಸ್ಟಾಕ್ಗಳನ್ನು ಬಾಯ್ ಮಾಡ್ರ. ಬಟ್ ವೈಫದ ಪೋರ್ಟ್ಫೋಲಿಯೋನಾಗ ಏನು ಮಾಡಿರಂತಂದ್ರೆ, ಏನು ರೋಬೋಟ್ ಕರ್ಬಿ ಅವರ 2-3 ತಿಂಗಳು ಬಿಟ್ಟು ಆ ಶೇರನ್ನು ಬಾಯ್ ಮಾಡಿರಿ, ಆ ಶೇರನ್ನು ಸೆಲ್ ಮಾಡಿರಿ, ಅದೇನೇನು ಹೇಳತ್ರ ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರ. ಮತ್ತು ಅವ್ರದ್ದು ಸ್ವಂತ ಪೋರ್ಟ್ಫೋಲಿಯೋ ಏನು ಇತ್ತದ ಏನೂ ಫಾಲೋ ಮಾಡಲಿಲ್ಲರಿ. ವೀಕ್ಷಕರೇ ಯಾವಾಗ ಸ್ಟಾಕನ್ನು ತೊಗೊಂಡಿರ, ಏನು ರೋಬೋಟ್ ಕರ್ಬಿ ಅವ್ರು ಮೊದಲು ಹೇಳಿರ ಅವು ಸ್ಟಾಕ್ಗಳನ್ನು ಬಾಯ್ ಮಾಡಿರಲ್ಲ ರೀ, ಅದನ್ನು 10 ವರ್ಷ ತನಕ ಏನೂ ಟಚ್ಚನ್ನು ಮಾಡೋಕ್ಕೆ ಹೋಗಲಿಲ್ಲ. 10 ವರ್ಷ ಬಿಟ್ಟು ರಿಸಲ್ಟ್ ನೋಡ್ರ, ಏನು ವೈಫದ ಪೋರ್ಟ್ಫೋಲಿಯೋ ಐತದ ಬಾಯ್ ಸೆಲ್ ರೋಬೋಟ್ ಕರ್ಬಿ ಅವ್ರು ಏನು ಹೇಳತ್ತಾರ ಅದೆಲ್ಲ ಕೇಳಿ ಮಾಡಿದ್ರಿಂದ ಅಲ್ಲಿ ಹೆಚ್ಚು ರಿಟರ್ನನ್ನು ಸಿಗಲಿಲ್ಲ. ಬಟ್ ಇವ್ರೇನು ಒಂದೇ ಸಲ ರೋಬೋಟ್ ಕರ್ಬಿ ಅವ್ರು ಏನು ಹೇಳಿದ ಸ್ಟಾಕ್ಗಳು ಅದನ್ನು ಬಾಯ್ ಮಾಡಿ 10 ವರ್ಷ ತನಕ ಅದಕ್ಕೇನು ಟಚ್ಚನ್ನು ಮಾಡೋಕ್ಕೆ ಹೋಗಲಿಲ್ಲ. ಆ ಪೋರ್ಟ್ಫೋಲಿಯೋ ನೋಡ್ರ ವೈಫ್ ಪೋರ್ಟ್ಫೋಲಿಯೋಕ್ಕಿಂತ ಹೆಚ್ಚು ರಿಟರ್ನನ್ನು ಕೊಟ್ಟಿತ್ತ. ಅದನ್ನು ನೋಡಿ ರೋಬೋಟ್ ಕರ್ಬಿ ಅವರನ್ನು ನೋಡಿ ಆಶ್ಚರ್ಯಪಟ್ರ, ಈ ಥರನೂ ಆಗ್ಬೋದಲ್ಲ ಅಂತ. ಅವಾಗಿಂದ ವೀಕ್ಷಕರೇ ಏನು ರೋಬೋಟ್ ಕರ್ಬಿ ಅವ್ರು ಇದಾರ US ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇದ್ರಂತ 1950 ಸಮಯನಾಗ ಅವ್ರು ಏನಂದ್ರಂತಂದ್ರೆ, ಈ ಥರ ಸ್ಟಾಕನ್ನು ಬಾಯ್ ಮಾಡಿ ಸೆಲ್ ಮಾಡಿ ಈ ಥರ ಎಲ್ಲ ರಿಸರ್ಚ್ ರಿಪೋರ್ಟ್ಗಳನ್ನು ಕಂಡು ಹಿಡಿದು ಇಷ್ಟೆಲ್ಲ ಮೆಹನತ್ ಮಾಡಿನೂ ರಿಟರ್ನ್ ಭಾಳ ಕಡಿಮೆ ಸಿಕ್ಕಿತ್ತ. ಏನೂ ಮೆಹನತ್ ಮಾಡಲ್ದ ಸ್ಟಾಕ್ಗಳನ್ನು ತೊಗೊಂಡು ಲಾಂಗ್ ಟರ್ಮ್ ತಕ ಇಟ್ರೆ ಚಲೋ ರಿಟರ್ನ್ ಕೊಟ್ಟಿತ್ತ. ಅದಕ್ಕೆ ಕಾರಣ ಇನ್ನು ಮ್ಯಾಗಿಂದ ಸ್ಟಾಕನ್ನು ಬಾಯ್ ಸೆಲ್ ಮಾಡೋದು ಬೇಡ, ಚಲೋ ಸ್ಟಾಕ್ಗಳನ್ನು ಇನ್ಫೋಸಿಸ್, ಎನ್ವಿಡಿಯಾ, ರಿಲಯನ್ಸ್, ಏಷ್ಯನ್ ಪೇಂಟ್ ಅಂತ ಚಲೋ ಸ್ಟಾಕ್ಗಳನ್ನು ದೊಡ್ಡ ಚಲೋ ಫ್ಯೂಚರ್ನ ಯಾವ ಥರ ಬೆಳೆಯುವಂಥ ಸ್ಟಾಕ್ಗಳನ್ನ ಬಾಯ್ ಮಾಡಿ ವರ್ಷಾನುಗಟ್ಲೆ ಕುಂತು ಬಿಡೋನು ಅಂತ ವೀಕ್ಷಕರೇ ಯೋಚನೆಯನ್ನು ಪಟ್ರ. ಅದ ಸ್ಟ್ರಾಟಜಿಗನ ಕಾಫಿ ಕ್ಯಾನ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂತಾರ. ನೋಡ್ರಿ, ಕಾಫಿ ಕ್ಯಾನ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಥವಾ ಇನ್ವೆಸ್ಟಿಂಗ್ ಸ್ಟ್ರಾಟಜಿದ ಮೇನ್ ಉದ್ದೇಶ ಏನಂತಂದ್ರೆ, ಒಳ್ಳೆ ಬಿಸ್ನೆಸ್ಗಳನ್ನು ಫೈಂಡ್ ಮಾಡೋದ, ಕಂಡು ಹಿಡಿಯೋದ ಮತ್ತು ಅದ್ರಾಗ ಹೂಡಿಕೆ ಮಾಡೋದ ಮತ್ತು ಅದನ್ನು ಮರೆತು ಬಿಡೋದ. ಇದ ವೀಕ್ಷಕರೇ ಈ ಸ್ಟ್ರಾಟಜಿದ ಮೇನ್ ಉದ್ದೇಶ. ಬಾಯ್ ಆ್ಯಂಡ್ ಫಾರ್ಗೆಟ್ ಆ ಒಂದು ಥೇರಿ ಮ್ಯಾಗನ ಈ ಸ್ಟ್ರಾಟಜಿ ರನ್ ಆಗ್ತೈತೆ ಅಂತ ನಾವು ಅನ್ಬೋದ. ನೋಡ್ರಿ ವೀಕ್ಷಕರೇ, ಈ ಸ್ಟ್ರಾಟಜಿದ ಮತ್ತೊಂದು ಬ್ಯೂಟಿ ಏನಂತಂದ್ರೆ, ಕೆಲವೊಂದು ಸ್ಟಾಕ್ಗಳು ಇರ್ತಾವ, 10-20 ಸ್ಟಾಕ್ಗಳನ್ನು ತೊಗೊಂಡು ನಾವು ಫಾರ್ಗೆಟ್ ಮಾಡ್ರೂ ನಮಗೆ ನಷ್ಟ ಹೆಚ್ಚಾಗಂಗಿಲ್ಲ. ಯಾಕೆ ನಷ್ಟ ಹೆಚ್ಚಾಗಂಗಿಲ್ಲ ಅಂತಂದ್ರೆ ಹತ್ರ ಮೇನ್ ಬರ್ತೈತೆ ಒಂದು ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ದ ಹೆಸರು ಏನಂತಂದ್ರೆ ಪರೇಟೋ ಪ್ರಿನ್ಸಿಪಲ್. 80-20 ರೂಲನ್ನು ಅಂತೇವೆ ನಾವು. 80-20 ರೂಲ್ ಅಥವಾ ಪರೇಟೋ ಪ್ರಿನ್ಸಿಪಲ್ ಅಂದ್ರೆ ಏನಂತ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಬಿಡೋಣ. ನೋಡಿ, ಪರೇಟೋ ಪ್ರಿನ್ಸಿಪಲ್ ಏನು ಹೇಳ್ತೈತೆ ಅಂತಂದ್ರೆ 80% ನಮ್ಮದು ರಿಟರ್ನ್ ಏನು ಇರ್ತೈತೆ ಅದ 20% ಪೋರ್ಟ್ಫೋಲಿಯೋದಿಂದ ಬಂದ್ಬಿಡ್ತೈತಂತ್ರಿ. ಅದ ಕಾರಣ ನಿಮ್ದು 100% ಒಂದು ಪೋರ್ಟ್ಫೋಲಿಯೋ ಮಾಡಿರಿ ಅಂತಂದ್ರೆ ಅದ್ರಾಗ 80% ನಿಮ್ಮ ಸ್ಟಾಕ್ಗಳು ಪರ್ಫಾರ್ಮ್ ಮಾಡಲಿಲ್ಲ, ನೆಗೆಟಿವ್ನಾಗ ರಿಟರ್ನ್ ಕೊಟ್ರೂ 20% ನಿಮ್ಮ ಪೋರ್ಟ್ಫೋಲಿಯೋ ಅದನ್ನೆಲ್ಲ ಕವರ್ ಮಾಡಿ ಮತ್ತು ನಿಮ್ಗೆ ಪ್ರಾಫಿಟನ್ನು ಕೊಟ್ಟಿರ್ತೈತಿ. ಅದ ಕಾರಣ ಈ ಒಂದು ಪ್ರಿನ್ಸಿಪಲನ್ನು ಈ ಸ್ಟ್ರಾಟಜಿನಾಗ ಭಾಳ ಚಲೋ ವರ್ಕ್ ಆಗ್ತೈತೆ ಅಂತ ಎಕ್ಸ್ಪರ್ಟ್ಗಳು ಅಂತಾರ. ಅತ್ರ ಮತ್ತೊಂದು ಏನಂತಂದ್ರೆ, ಈ ಸ್ಟ್ರಾಟಜಿ ಪ್ರಕಾರ ನೀವು ಹೂಡಿಕೆ ಮಾಡತ್ರಿ ಅಂತಂದ್ರೆ ನಿಮ್ಗೆ ರಿಸ್ಕನ್ನು ಭಾಳ ಕಡಿಮೆ ಆಗ್ತೈತಂತ್ರಿ. ಎದಕ್ಕೆ ರಿಸ್ಕ್ ಭಾಳ ಕಡಿಮೆ ಆಗ್ತೈತೆ ಅಂತಂದ್ರೆ, ಇದ್ರಾಗ ನಾವು ಚಲೋ ಬಿಸ್ನೆಸ್ಗಳನ್ನು ಬಾಯ್ ಮಾಡಿ ಫಾರ್ಗೆಟ್ ಮಾಡಿಬಿಡ್ತೀವಿ, ನೆನಪು ಹಾರ್ಬಿಡ್ತೀವಿ, ಅಥವಾ 10-15 ವರ್ಷ ಅವು ಸ್ಟಾಕ್ಗಳನ್ನು ನಾವು ಟಚ್ಚನ್ನು ಮಾಡೋಕೆ ಹೋಗಿಲ್ಲ. ಅದ ಕಾರಣ ಲಾಂಗ್ ಟರ್ಮ್ ತಕ ಒಂದ ಕಂಪ್ನಿನ ಹೂಡಿಕೆ ಮಾಡಿರೋದ್ರಿಂದನೂ ರಿಸ್ಕ್ ಕಡಿಮೆ ಆಗ್ತೈತಿ. ಅದ್ರ ರಿಲೇಟೆಡ್ ಒಂದು ಡೇಟಾ ಐತೆ, ಆ ಡೇಟಾನ ನೋಡ್ಬಿಡೋಣ.
ನೋಡ್ಬೋದ, ಒಂದು ವರ್ಷ ತನಕ ನೀವು ನಮ್ಮ ದೇಶದ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಇಂಡೆಕ್ಸ್ನ ಹೂಡಿಕೆ ಮಾಡಿದ್ರಿ ಅಂತಂದ್ರೆ 58% ಪಾಸಿಟಿವ್ನಾಗನ ರಿಟರ್ನ್ ಕೊಡೋ ಸಂಭಾವನೆ ಇರ್ತೈತ್ರಿ. 58%. ಅದ 7ರಿಂದ 8 ವರ್ಷ ನೀವು ಏನ್ರೆ ಸೆನ್ಸೆಕ್ಸ್ ಅಥವಾ ನಿಫ್ಟಿನ ಹೂಡಿಕೆ ಮಾಡಿ 7ರಿಂದ 8 ವರ್ಷ ಏನ್ರೆ ನೀವು ಅತ್ರಾಗನ ಇದ್ರಿ ಅಂತಂದ್ರೆ ಎಕ್ಸಿಟ್ ತಗೊಳ್ದ ಅತ್ರಾಗನ ಇನ್ವೆಸ್ಟೆಡ್ ಇದ್ರಿ ಅಂತಂದ್ರೆ ನಿಮ್ಮದ 0 ವೀಕ್ಷಕರೇ ಚಾನ್ಸಸ್ ಇರ್ತೈತಿ ನೆಗೆಟಿವ್ ರಿಟರ್ನ್ ಕೊಡೋದ. ಅದ ಕಾರಣ ಎಷ್ಟು ವರ್ಷ ತನಕ ನೀವು ಒಂದು ಸ್ಟಾಕ್ನಾಗ ಅಥವಾ ಒಂದು ಮಾರ್ಕೆಟ್ನಾಗ ಇನ್ವೆಸ್ಟೆಡ್ ಇರ್ತೀರಿ ಅಷ್ಟನ್ನ ರಿಸ್ಕ್ ಕಡಿಮೆ ಆಗ್ತೈತೆ ಅಂತ ಈ ಡೇಟಾಲೇನು ಗೊತ್ತಾಗ್ತೈತಿ. ಬಾಯ್ ಮಾಡಿ ಫಾರ್ಗೆಟ್ ಮಾಡಿಬಿಡೋದಂತ ಸಿಕ್ಕಿದ ಕಚ್ಚರಾ ಕಂಪ್ನಿಗಳನ್ನ ಬಾಯ್ ಮಾಡಬಾರ್ದ. ಅದ ಕಾರಣ ಚಲೋ ಕಂಪ್ನಿಗಳನ್ನ ಯಾವ ಥರ ನಾವು ಬಾಯ್ ಮಾಡ್ಬೋದಂತನೂ ಸಹ ನಮಗೆ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಈ ಬುಕ್ನಾಗ ತಿಳಿಸಿದಾರ. ಅದ ಕಾರಣ ಚಲೋ ಕಂಪ್ನಿ ಅಥವಾ ಒಳ್ಳೆ ಕಂಪ್ನಿದ ಲಕ್ಷಣಗಳು ಯಾವ್ಯಾವ ಥರ ಇರ್ಬೋದು ಅಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋದು ನೋಡ್ರಿ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಪೋರ್ಟ್ಫೋಲಿಯೋನಾಗ ನಾವು ಸ್ಟಾಕ್ಗಳನ್ನ ಬಾಯ್ ಮಾಡಕ್ ಬಳಸೋ ಸ್ಟ್ರಾಟಜಿನಾಗ 1ನೇ ಪಾಯಿಂಟ್ ಏನಂತಂದ್ರೆ ನೀವು ಒಂದು ಕಂಪ್ನಿಯನ್ನ ಬಾಯ್ ಮಾಡ್ತೀರಿ ಆ ಕಂಪ್ನಿ 10 ವರ್ಷಕ್ಕಿಂತ ಹಳೇದಿರ್ಬೇಕಾ. ಇದ 1ನೇ ಪಾಯಿಂಟ್. ಯಾಕೆ 10 ವರ್ಷದಿಂದ ಹಳೇದಿರ್ಬೇಕಂತಂದ್ರೆ ಎಲ್ಲ ಥರದ ಪರಿಸ್ಥಿತಿಗಳನ್ನು ಎದುರಿಸಿರ್ತೈತಿ. ಮಳೆಗಾಲ, ಚಳಿಗಾಲ, ಮಾರ್ಕೆಟ್ ಕ್ರ್ಯಾಶ್, ಯುದ್ಧ ಆತ ಇದಾತ ಎಲ್ಲಕ್ಕೂ ಎದುರಿಸಿ 10 ವರ್ಷ ತನಕ ಚಲೋ ಈ ಕಂಪ್ನಿ ಪರ್ಫಾರ್ಮ್ ಮಾಡತ್ತೈತಂತಂದ್ರೆ ಈ ಕಂಪ್ನಿ ಕಡೆ ಪೊಟೆನ್ಷಿಯಲ್ ಐತಿ. ಫ್ಯೂಚರ್ನಾಗೂ ಚಲೋ ಪರ್ಫಾರ್ಮ್ ಮಾಡ್ಬೋದ, ಒಳ್ಳೆ ಪರ್ಫಾರ್ಮ್ ತೋರಿಸ್ಬೋದಂತ. ಅದ ಕಾರಣ 1ನೇ ಪಾಯಿಂಟ್ ಬರ್ಕೋರಿ ಒಂದು ಬುಕ್ನಾಗ 10 ವರ್ಷಕ್ಕಿಂತ ಹಳೆ ಕಂಪ್ನಿ ಇರಬೇಕಾ. 2ನೇ ಪಾಯಿಂಟ್ ಏನಂತಂದ್ರೆ ಮಾರ್ಕೆಟ್ ಕ್ಯಾಪ್. ಆ ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಅಥವಾ ಆ ಕಂಪ್ನಿದ ಟೋಟಲ್ ಸೈಜ್ 100 ಕೋಟಿಗಿಂತ ಹೆಚ್ಚಿರ್ಬೇಕಂತ ಬುಕ್ನಾಗ ತಿಳಿಸಿದಾರ. 3ನೇದೇನಂತಂದ್ರೆ ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ 15% ಇರಬೇಕು ವೀಕ್ಷಕರೇ ಕಂಪ್ನಿದ. ROE ಅಂದ್ರೆ ಏನು ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳಿಸ್ತೇನೆ. ನೋಡ್ರಿ ವೀಕ್ಷಕರೇ, ಕಂಪ್ನಿ ನಡ್ಸಾಕ ರೊಕ್ಕ ಬೇಕಾಗ್ತೈತಿ. ಅದಕ್ಕೆ ಕಂಪ್ನಿ ಏನ್ ಮಾಡ್ತೈತಿ ಅಂತಂದ್ರೆ 2 ಥರ ರೊಕ್ಕನ್ನ ತೊಗೊಂಬರ್ತೈತಿ. 1ನೇದ ಸಾಲದ ರೂಪ್ನಾಗ ತೊಗೊಂಬರ್ತೈತಿ, ಮತ್ತೊಂದು ಈಕ್ವಿಟಿ ರೂಪ್ನಾಗ ತೊಗೊಂಬರ್ತೈತಿ ಶೇರ್ ಹೋಲ್ಡರ್ಸ್ ಕಡೆಯಿಂದ. ಸಾಲದಿಂದ ತಂದಿದ್ದ ರೊಕ್ಕ ಈಕ್ವಿಟಿದಿಂದ ಶೇರ್ ಹೋಲ್ಡರ್ಸ್ಗಳಿಂದ ತಂದಿದ್ದ ರೊಕ್ಕನ ಕೂಡಿಸಿ ಅದರಿಂದ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಅನ್ನ ಜನರೇಟ್ ಮಾಡ್ತೈತಲ್ಲ ರೀ, ಅದ ನಮಗೆ ROE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ತಿಳಿಸ್ತೈತಿ. ಮತ್ತು ನೆಕ್ಸ್ಟ್ ಕ್ರೈಟೇರಿಯಾ ಏನಂತಂದ್ರೆ ರೆವೆನ್ಯೂ ಗ್ರೋತ್ ಮಿನಿಮಮ್ ಇಯರ್ ಆನ್ ಇಯರ್ 10% ಇರಬೇಕಾ. ಇಯರ್ ಆನ್ ಇಯರ್ 10% ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಬಹಳ ಒಳ್ಳೇದ. ಮತ್ತು ನೆಕ್ಸ್ಟ್ ಕ್ರೈಟೇರಿಯಾ ನೋಡ್ರ ಮೋಟ್ ಇರ್ಬೇಕಾ. ಮೋಟ್ ಅಂತಂದ್ರೆ ಕಂಪ್ನಿ ಕಡೆ ಕಾಂಪಿಟೇಟಿವ್ ಎಡ್ಜ್ ಇರ್ಬೇಕಾ. ಕಂಪ್ನಿ ಯಾವುದ್ರೆ ಸೆಕ್ಟರ್ನ ಐತಿ ಆ ಸೆಕ್ಟರ್ನಾಗ ನೀವು ತೊಗೊಂಡಿದ್ದ ಕಂಪ್ನಿನಾಗ ಏನ್ರಿ ಒಂದು ಯೂನಿಕ್ ಇರಬೇಕಾ, ಕಾಂಪಿಟೇಟಿವ್ ಎಡ್ಜ್ ಇರಬೇಕಾ. ಆ ಕಾಂಪಿಟೇಟಿವ್ ಎಡ್ಜ್ ಏನ್ರಿ ಆ ಕಂಪ್ನಿ ಕಡೆ ಇದ್ರೆ ಆ ಕಂಪ್ನಿನೂ ಒಳ್ಳೇದ. ಆ ಕಂಪ್ನಿ ಫ್ಯೂಚರ್ನಾಗ ಭಾಳ ವರ್ಷ ತನಕ ವೀಕ್ಷಕರೇ ರನ್ ಆಗ್ಬೋದಂತ ನಮಗೆ ಇದ್ರಲ್ಲೇನೂ ಗೊತ್ತಾಗ್ತೈತಿ. ಮತ್ತೊಂದು ನೆಕ್ಸ್ಟ್ ಕ್ರೈಟೇರಿಯಾ ತಿಳ್ಕೊಬೇಕಂತಂದ್ರೆ ಸಾಲ ಕಂಪ್ನಿ ಮ್ಯಾಗ ಕಡಿಮೆ ಇರಬೇಕಾ. ಆದ್ರೆ ಇದೊಂದು ಎಕ್ಸ್ಟ್ರಾ ಪಾಯಿಂಟನ್ನು ಅಂತ ಕನ್ಸಿಡರ್ ಮಾಡ್ಬೋದು. ಪುಸ್ತಕನಾಗ ಅದೆಲ್ಲ ಕೊಟ್ಟಿಲ್ಲ, ಬಟ್ ಈಗಿನ ಹೂಡಿಕೆದಾರರು ಇವು ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಮತ್ತೆ ಆ್ಯಡ್ ಮಾಡಿ ಹೂಡಿಕೆ ಮಾಡತ್ತಾರ್ರಿ. ಮತ್ತೊಂದು ಏನಂತಂದ್ರೆ ಕಂಪ್ನಿದ ಬಿಸ್ನೆಸ್ ಮತ್ತು ಸೆಕ್ಟರ್ ಭಾಳ ಒಳ್ಳೇದಿರ್ಬೇಕಾ. ಸೆಕ್ಟರ್ನಾಗ ಗ್ರೋತ್ ಭಾಳ ಇರ್ಬೇಕಾ. ಸೆಕ್ಟರ್ ಆಗಲಿ ಕಂಪ್ನಿ ಆಗಲಿ ಭಾಳ ವರ್ಷ ತನಕ ಇರ್ಬೇಕಾ. ಅದನ್ನು ಯಾರೂ ಬದಲಾಯಿಸೋಕೆ ಸಾಧ್ಯ ಇರಬಾರ್ದು. ಎಕ್ಸಾಂಪಲ್ ನಾವು ತಿಳ್ಕೊಬೇಕಂದ್ರೆ ನಿಮಗೆ ಭಾಳ ಕಾಂಪ್ಲಿಕೇಟೆಡ್ ಆದ್ರೆ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರೆ ಇವು ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ ಅನ್ಬೋದು. ನಾವು ಇವು ಬೆಟ್ಟಿಂಗ್ದು ಅದು ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ ಇದ್ದು ನೋಡಿರ್ಬೋದು. ಸರ್ಕಾರ ಬಂದು ಅದ ಸೆಕ್ಟರ್ ಏನಿತ್ತು ಅದು ಗೇಮಿಂಗ್ ರಿಲೇಟೆಡ್ ಇವು Dream11 ನಾವು ಇವು ಏನೇನು ಕಂಪ್ನಿ ಇದ್ದು ಅದು ರಿಲೇಟೆಡ್ ವೀಕ್ಷಕರಿಗೆ ಗೌರ್ಮೆಂಟ್ ಆ್ಯಕ್ಷನ್ ತೊಗೊಂಬಿಟ್ಟು ಒಂದು ಆ್ಯಕ್ಷನ್ದಿಂದ ಫುಲ್ ಸೆಕ್ಟರ್ ಆಗಲಿ ಆ ಸೆಕ್ಟರ್ದಾಗಿನ ಎಲ್ಲ ಕಂಪ್ನಿಗಳು ಮುಚ್ಚಿ ಹೋಗ್ಬಿಟ್ಟು. ಆ ಥರ ಆಗ್ಬಾರ್ದು. ಸೆಕ್ಟರ್ ವರ್ಷಾನುಗಟ್ಲೆ ನಡಿಬೇಕಾ. ಇಷ್ಟೆಲ್ಲ ಪಾಯಿಂಟ್ಸ್ಗಳಿದ್ರೆ ಹೂಡಿಕೆ ಮಾಡಿ ವರ್ಷಾನುಗಟ್ಲೆ ಕುಂಡ್ರಬೇಕು. ಬಾಯ್ ಸೆಲ್ ಏನೂ ಮಾಡೋದಿಲ್ಲ. ಮಿನಿಮಮ್ 10 ವರ್ಷ ಏನೋ ಮಾಡಬಾರ್ದಂತ ಈ ಬುಕ್ನಾಗ ತಿಳಿಸಿದಾರ. ಅದ ಕಾರಣ ಈ ಪಾಯಿಂಟನ್ನು ನಿಮಗೆ ತಲೆಯಾಗಿರ್ಬೇಕಾ. ಮತ್ತೊಂದು ಏನಂತಂದ್ರೆ ಈ ಚಾನಲ್ಗನ್ನು ಸಬ್ಸ್ಕ್ರೈಬ್ ಮಾಡಿ ಕೊಂಡಿರ್ಬೇಕಾ. ಅಂದ್ರೆ ನಿಮಗೆ ಈ ಥರ ವಿಡಿಯೋಗಳನ್ನು ಬರ್ತಿರ್ತಾವ. ನೋಡ್ರಿ, ಭಾರತದ ಮಾರ್ಕೆಟ್ನಾಗ 5,000ಕ್ಕಿಂತ ಹೆಚ್ಚು ಕಂಪ್ನಿಗಳು ಇದಾವ. ಯಾವ ಥರ ಇವೆಲ್ಲ ಪಾಯಿಂಟ್ಸ್ಗಳನ್ನ ಕಂಡು ಹಿಡಿಯೋದ ಭಾಳ ಕಷ್ಟ ಆಗ್ತೈತೆ ಅಂತ ನಿಮಗೇನ್ರಿ ಅನಿಸಿತ್ತಂದ್ರೆ ಅವೆಲ್ಲ ಪಾಯಿಂಟ್ಸ್ಗಳನ್ನ ತೊಗೊಂಡು screener.in ಅಂತ ವೆಬ್ಸೈಟ್ ಐತಿ ಅಥವಾ ಅದ್ರದ್ದು ಮೊಬೈಲ್ ಆ್ಯಪೂ ಐತಿ. ಅಲ್ಲಿ ಹೋಗಿ ನೀವು ಸ್ಕ್ರೀನರ್ನಾಗ ಹೋಗಿ ಅವೆಲ್ಲ ಕ್ರೈಟೇರಿಯಾಗಳನ್ನು ಹಾಕಿದ್ರೆ ನಿಮಗೆ ಲಿಸ್ಟ್ ಸಿಕ್ಬಿಡ್ತೈತಿ. ಆ ಲಿಸ್ಟ್ ಹಾಕಿದ್ರೂ ನಿಮ್ಮ ಕಡೆ 60ರಿಂದ 100 ಸ್ಟಾಕ್ಗಳು ಬರ್ತಾವ. ಅತ್ರಾಗನೂ ನೀವು ಮತ್ತೆ ಫಿಲ್ಟರ್ ಮಾಡ್ಕೊತ ಹೋಗ್ಬೇಕಾ. ಅತ್ರಾಗನೂ ನೀವು ಬರೀ 10ರಿಂದ 20 ಸ್ಟಾಕ್ಗಳು ಅಷ್ಟೇ ಕಂಡು ಹಿಡಿಬೇಕಾ. ಯಾವ್ದು ಚಲೋ ಐತಿ, ಯಾವ್ದು ಮಾರ್ಕೆಟ್ ಲೀಡರ್ ಐತಿ, ಹಾಗೆಲ್ಲ ನೋಡಿ ಯಾವ್ದು ಕಂಪ್ನಿ ಒಳ್ಳೇದೈತಿ, ಯಾವ ಕಂಪ್ನಿದ ಬಿಸ್ನೆಸ್ ಚಲೋ ಐತಿ, ಯಾವ್ದು ಮಾರ್ಕೆಟ್ ಲೀಡರ್ ಐತಿ, ಯಾವ ಕಂಪ್ನಿದ ಮ್ಯಾನೇಜ್ಮೆಂಟ್ ಚಲೋ ಇದಾರ, ಒಳ್ಳೆಯವ್ರು ಇದಾರ, ಹಾಗೆಲ್ಲ ನೋಡಿ ಮತ್ತೆ ಅತ್ರಾಗನೂ ಮತ್ತೆ ಶಾರ್ಟ್ ಲಿಸ್ಟ್ ಮಾಡಿ 10ರಿಂದ 20 ಸ್ಟಾಕ್ಗಳನ್ನು ಬಾಯ್ ಮಾಡ್ಬೇಕಾ. ಅಂದ್ರೆ ನಿಮಗೆ ಚಲೋ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಸ್ಟಾಕ್ಗಳು ಸಿಗ್ತಾವಂತ ಅನ್ಬೋದ. ಇದ ಸ್ಟ್ರಾಟಜಿ ಇತ್ತು.
ಈಗ ಬಾರಿ ಈ ಸ್ಟ್ರಾಟಜಿದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನೇನು ಇರ್ಬೋದು ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡ್ರಿ, ನಾವು ಫಸ್ಟ್ ಅಡ್ವಾಂಟೇಜ್ಗಳನ್ನು ನೋಡ್ರೆ ಒಂದೇ ಮೇನ್ ಅಡ್ವಾಂಟೇಜ್ ಏನಂತಂದ್ರೆ ಲೆಸ್ ಎಕ್ಸ್ಪೆನ್ಸಿವ್. ನಾವು ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ನಾಗ ಒಂದು ಸ್ಟಾಕನ್ನು ಬಾಯ್ ಮಾಡ್ರೆ ವರ್ಷಾನ್ಗಂಟ್ಲೆ ಆ ಸ್ಟಾಕನ್ನು ನಾವು ಸೆಲ್ ಮಾಡಂಗಿಲ್ಲ ಮತ್ತು ಬಾಯ್ನೂ ಮಾಡಂಗಿಲ್ಲ. ಅದ ಕಾರಣ ನಮಗೆ ಕೆಲವೊಂದು ಚಾರ್ಜಸ್ ಏನತ್ತವ ಆ ಚಾರ್ಜಸ್ ಹತ್ತಂಗಿಲ್ಲ. ಅದ್ರ ಮೇನ ಬ್ರೋಕರೇಜ್ ಚಾರ್ಜಸ್ ಹತ್ತಂಗಿಲ್ಲ ರೀ, ಟ್ರಾನ್ಸಾಕ್ಷನ್ ಚಾರ್ಜಸ್ ಹತ್ತಂಗಿಲ್ಲ ಮತ್ತು ಟ್ಯಾಕ್ಸನ್ನು ಹತ್ತಂಗಿಲ್ಲ. ಅದ ಕಾರಣ ಇದರಿಂದ ನಮಗೆ ರೊಕ್ಕ ಭಾಳ ಉಳಿತಾವ. ಎರಡನೇದು ಏನಂತಂದ್ರೆ ಪರ್ಫಾರ್ಮ್ ಬೆಟರ್ ದೆನ್ ಮಾರ್ಕೆಟ್ಗಿಂತ ಈ ಸ್ಟ್ರಾಟಜಿ ಪ್ರಕಾರ ತೊಗೊಂಡಿದ್ದು ಸ್ಟಾಕ್ಗಳ ಚಲೋ ಪರ್ಫಾರ್ಮ್ ಮಾಡ್ತಾವ. ಎದಕ್ಕೆ ಚಲೋ ಪರ್ಫಾರ್ಮ್ ಮಾಡ್ತಾವ ಅನ್ನೋಕೆ ಒಂದೇ ಮೇನ್ ರೀಸನ್ ಏನಂತಂದ್ರೆ ನೀವು ಲಾಂಗ್ ಟರ್ಮ್ ತನಕ ಹೂಡಿಕೆ ಮಾಡ್ತೀರಿ, ಅದರಿಂದ ಆಲ್ರೆಡಿ ರಿಸ್ಕ್ ಕಡಿಮೆ ಆಗ್ತೈತಿ. ಮತ್ತು ಇವೇನೇ ಹೇಳಿದ್ನಿ ನಿಮಗೆ ನಾ ಕ್ರೈಟೇರಿಯಾ, ಅವು ಕ್ರೈಟೇರಿಯಾಗಳಿಂದ ನೀವು ಹೂಡಿಕೆ ಮಾಡಿದ್ರಿಂದ ಒಂದು ಚಲೋ ಏನು ಮಾರ್ಕೆಟ್ ಲೀಡರ್ ಇರ್ತೈತೆ ಅಂಥ ಕಂಪ್ನಿಗಳನ್ನು ತೊಗೊಂಡಿರ್ತೀರಿ. ಆ ಒಂದು ಕಾರಣದಿಂದನೂ ಮಾರ್ಕೆಟ್ಗಿಂತ ಚಲೋ ರಿಟರ್ನ್ ನಿಮಗೆ ಈ ಸ್ಟ್ರಾಟಜಿನ ಸಿಗ್ತೈತಿ. ನಿಮ್ಮದು ರಿಸ್ಕ್ ಭಾಳ ಕಡಿಮೆ ಇರ್ತೈತಿ. ಅದ ಕಾರಣ ಇದು ಒಂದು ಅಡ್ವಾಂಟೇಜ್ ಅಂತ ಅನ್ಬೋದು. ಬರೀ ಈಗ ನಿಮ್ಗೆ ಅಡ್ವಾಂಟೇಜ್ಗಳ್ರೆ ಗುರ್ತದ್ದು. ಡಿಸ್ಅಡ್ವಾಂಟೇಜ್ ಏನೈತಿ ಈ ಸ್ಟ್ರಾಟಜಿನಾಗ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದೇ ಡಿಸ್ಅಡ್ವಾಂಟೇಜ್ ಲಾಂಗ್ ಟರ್ಮ್ ಹೋಲ್ಡಿಂಗ್. ನಾವು ಅಂತೇವಿ ವರ್ಷಾನ್ಗಂಟ್ಲೆ ಹೋಲ್ಡ್ ಮಾಡೋದು ಒಂದು ಸ್ಟಾಕನ್ನು ತೊಗೊಂಡಂತ, ಅದು ಅನ್ನಕನೇ ಈಸಿ. ಬಟ್ ನಾವು ಅದು ಪ್ರಾಕ್ಟಿಕಲಿ ಮಾಡಕ್ಕೆ ಹೋದು ಅಂತಂದ್ರೆ ಭಾಳ ಕಷ್ಟ ಆಗ್ತೈತಿ. ಎರಡನೇದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಯಾವುದು ನಿಮ್ಗೆ ಮ್ಯೂಚುವಲ್ ಫಂಡ್ಗಳು ಸಿಗಂಗಿಲ್ಲ. ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಇದೇನು ಸ್ಟ್ರಾಟಜಿ ಇರ್ತದ, ನೀವು ಸ್ವಂತ ರಿಸರ್ಚ್ ಮಾಡಿ ಸ್ಟಾಕ್ಗಳನ್ನು ನೀವು ಹೂಡಿಕೆ ಮಾಡಬೇಕಾಗ್ತೈತಿ. ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಯಾವುದು ರೆಡಿಮೇಡ್ ಮ್ಯೂಚುವಲ್ ಫಂಡ್ಗಳು ನಿಮಗೆ ಸಿಗಂಗಿಲ್ಲ. ಮ್ಯೂಚುವಲ್ ಫಂಡ್ ಯಾಕೆ ಸಿಗಂಗಿಲ್ಲ ಅನ್ನೋಕೆ ಮೇನ್ ರೀಸನ್ ಏನಂತಂದ್ರೆ ಮ್ಯೂಚುವಲ್ ಫಂಡ್ಗಳು ಅವ್ರದ್ದು ಫಂಡನ್ನು ಪರ್ಫಾರ್ಮ್ ಎಷ್ಟಾಗ್ತೈತೆ ಅಷ್ಟು ಬೇಗ ಮಾಡ್ಬೇಕಂತ ಅವ್ರದ್ದು ಗೋಲ್ ಇರ್ತೈತೆ. ಅದ ಕಾರಣ ಅವ್ರು ರಿಸರ್ಚ್ ಮಾಡಿ 2-3 ವರ್ಷನಾಗ ಚಲೋ ರಿಟರ್ನನ್ನು ತೆಗಿಯೋ ಸಂಬಂಧ ವೀಕ್ಷಕರು ಕೆಲಸ ಮಾಡ್ತಿರ್ತಾರೆ. 10 ವರ್ಷ ಗಂಟ್ಲೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ವೆಯ್ಟ್ ಮಾಡಂಗಿಲ್ಲ. 10 ವರ್ಷ ತನಕ ವೆಯ್ಟ್ ಮಾಡ್ಕೊಂಡು ಹೋದ್ರೆ ಅಂತಂದ್ರೆ ಅವ್ರ ಕಡೆ ಯಾರೂ ಮ್ಯೂಚುವಲ್ ಫಂಡ್ ಅಕೌಂಟನ್ನು ತೆಗ್ಸಂಗಿಲ್ಲ, ಯಾರೂ ಬರಂಗಿಲ್ಲ, ಅದರಿಂದ ಕಮಿಷನ್ ಸಿಗಂಗಿಲ್ಲ. ಆ ಒಂದು ಕಾರಣದಿಂದ ಮ್ಯೂಚುವಲ್ ಫಂಡ್ಗಳು ಯಾವೂ ಇಲ್ಲ. ಅದೊಂದು ನೆಗೆಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓವರ್ ಆಲ್ ವೀಕ್ಷಕರೇ ಇದೈತೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂದ್ರೆ ಏನಂತ ತಿಳಿಸಿದ್ನಿ, ಆ ಬುಕ್ ಸಮ್ಮರಿ ಬಗ್ಗೆ ತಿಳಿಸಿದ್ನಿ, ಆ ಬುಕ್ನಾಗ ಏನು ಸ್ಟ್ರಾಟಜಿ ಹೇಳಿದಾರ ಬುಕ್ಕದ ಆಥರ್ ಅವರ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳಿಸಿನಿ. ಯಾವ್ಯಾವ ಫಿಲ್ಟರ್ಗಳನ್ನು ಹಚ್ಬೇಕು, ಏನೇನು ಮಾಡ್ಬೇಕಂತ, ಮತ್ತು ಯಾವ ಥರ ನಾವು ಭಾರತದಾಗ ಭಾಳ ಕಂಪ್ನಿಗಳು ಲಿಸ್ಟೆಡ್ ಇದ್ದಾವೆ, ಅದ್ರಾಗಿಂದ ಯಾವ್ಯಾವ ಥರ ನಾವು ಫಿಲ್ಟರ್ ಮಾಡ್ಬೋದು, ಯಾವ ವೆಬ್ಸೈಟನ್ನು ಯೂಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ತಿಳಿಸಿನಿ. ಈ ಸ್ಟ್ರಾಟಜಿದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜನ್ನು ನಾ ತಿಳಿಸಿನಿ. ಈ ವಿಡಿಯೋನಾಗ ಓವರ್ ಆಲ್ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಬಗ್ಗೆ ಡೀಟೇಲ್ದಾಗ ನಿಮಗೆ ಗುರ್ತಾಯಿರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಚಲೋ ಅನ್ಸೋಡು ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ಈ ಚಾನಲ್ ಮ್ಯಾಗ ನಾ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.